is too short a time. ಕರ್ನಾಟಕ ರಾಜ್ಯದಲ್ಲಿ ಬರ ಬಂದಿದೆ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಈ ಬರ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಕ್ರಮಗಳನ್ನು ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕಾಗಿತ್ತು. ತಗೊಳ್ತಾ ಇರ್ತಕ್ಕಂಥದ್ದು ಸಾಲದು ಮತ್ತು ಅವರು ಪೂರ್ಣ ಪ್ರಮಾಣದ ಸರ್ಕಾರನೇ ಇಲ್ಲ. ಇವತ್ತು ನೋಡಿ, ಅವರಿಗೆ ಕೃಷಿ ಸಚಿವರೇ ಇಲ್ಲ. ಮತ್ತು ನೀವು ಬರಾನಿ ಯಾವ ರೀತಿಯಲ್ಲಿ ನಿಮಗೆ ತೋಟಗಾರಿಕಾ ಸಚಿವ ಇಲ್ಲ, ರೇಷ್ಮೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಲೈನ್ ಡಿಪಾರ್ಟ್ಮೆಂಟ್ಸ್ ರೈತರಿಗೆ ಪೂರಕವಾಗಿರುವಂಥ ಮಂತ್ರಿಗಳೇ ಇಲ್ಲ. ಹಾಗಾಗಿ ಇದನ್ನು ನೀವು ತಕ್ಷಣ ನಿಮ್ಮ ಹೈಕಮಾಂಡ್ ಮಾತಾಡ್ತಿರೋ, ಯಾಕೆಂದರೆ ಒಂದು ತಿಂಗಳು ಭಾಳ ದೀರ್ಘಕಾಲ ಆಯಿತು. ನೀವು ತಕ್ಷಣ ನಿಮ್ಮ ಫುಲ್ ಕ್ಯಾಬಿನೆಟನ್ನು ಮಾಡಿ, ಬರ ನನಗೆ ತಿಳಿದಿರೋಂಗೆ 140-125 ವರ್ಷಗಳಲ್ಲಿ ಯಾವಾಗಲೂ ಕೂಡ ಇಂಥ ಭೀಕರವಾದಂಥ ಬರ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ನಾವು ನೋಡಿಲ್ಲ. ಆ ರೀತಿಯಲ್ಲಿ ಇವತ್ತು ಎಲ್ಲ ನದಿ ಮೂಲಗಳು, ಜಲಾಶಯಗಳು ಇವತ್ತೆಲ್ಲ ಬರಿದಾಗುವಂಥ ಸಂದರ್ಭ ಬಂದಿದೆ. ಕುಡಿಲಿಕ್ಕೆ ಕೂಡ ನೀರು ಹಾಹಾಕಾರ ಆಗುವಂಥ ಸ್ಥಿತಿ ತಲುಪಿದ್ದೇವೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು ನೀವು, ಆ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಮತ್ತು ಒಂದು ತಿಂಗಳು ಆ್ಯಸ್ ಇಟ್ ಈಸ್ ನಾನು ಹೇಳ್ದಂಗೆ ಭಾಳ ಇಟ್ ಈಸ್ ಅ ವೆರಿ ಶಾರ್ಟ್ ಟೈಮ್ ಟು ಕಾಮೆಂಟ್ ಆನ್ ದ ಚೀಫ್ ಮಿನಿಸ್ಟರ್ಸ್ ಪರ್ಫಾರ್ಮೆನ್ಸ್. ಹಾಗಾಗಿ ಅವ್ರಿಗೆ ಇನ್ನೂ ಒಂದು 2-3 ತಿಂಗಳು ಟೈಮ್ ಕೊಡಬೇಕಾಗ್ತದೆ. ಅದಾದ ಮೇಲೆ ನಾವು ವ್ಯಾಖ್ಯಾನ ಮಾಡುವಂಥದ್ದು ಸರಿಯಾಗಿ. ನೋಡ್ರಿ, ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕೆಲವು ವರ್ಷಗಳಿಗೊಮ್ಮೆ ಬರ ಬರುವಂಥದ್ದು ಸಾಮಾನ್ಯ. ಕಾಕತಾಳೀಯ ಅಂತ ಹೇಳೋದಕ್ಕೆ ಇವತ್ತು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಈಗ ಒಂದು ತಿಂಗಳಾಗಿದೆ ಅಷ್ಟೇ. ಮುಂಗಾರು ಪ್ರಾರಂಭ ಆಗಬೇಕಾಗಿದ್ದಿದ್ದು ಯಾವಾಗ? ಮೇಯಲ್ಲೇ ಪ್ರಾರಂಭ ಆಗಬೇಕಾಗಿತ್ತು. ಹಾಗಾಗಿ ಮೊನ್ನೆ ಸಿದ್ದರಾಮಣ್ಣವ್ರು ಇದ್ದಾಗೇ ಮುಂಗಾರು ಬೀಳಬೇಕಾಗಿತ್ತು, ಬಿದ್ದಿಲ್ಲ. ಮತ್ತು ತಡವಾಗಾದರೂ ಮಳೆ ಬೀಳ್ಬೋದು. ಒಬ್ಬರು ಮುಖ್ಯಮಂತ್ರಿ ಆಗಿರೋದಕ್ಕೆ ಮಳೆ ಬೀಳೋದು, ಮಳೆ ಬೀಳದೇ ಇರೋದು, ಅದು ನಿಜವಾಗಿಯೂ ಕೂಡ ನಾನು ಅಂಥದ್ದನ್ನೆಲ್ಲ ಒಪ್ಪಲಿಕ್ಕೆ ಹೋಗೋದಿಲ್ಲ. ಅದು ಮೂಢನಂಬಿಕೆ. ಆ ಮೂಢನಂಬಿಕೆಯಲ್ಲಿ ನನಗೆ ನಂಬಿಕೆ ಇಲ್ಲ. ಹಾಗಾಗಿ ನಾವೆಲ್ಲ ಕೂಡ ಜನರು, ಆದರೆ ಸರ್ಕಾರದ ಭಾಗವಾಗಿ ಮುಖ್ಯಮಂತ್ರಿಗಳಿಗೆ ಕೆಲವು ಕ್ರಮಗಳನ್ನು ತಗೊಳ್ಳೋಂಥದ್ದು ಅವರ ಒಂದು ಅಧೀನದಲ್ಲಿರುತ್ತೆ. ಅದನ್ನು ಅವರು ಪ್ರಾಮಾಣಿಕವಾಗಿ, ವಸ್ತುನಿಷ್ಠವಾಗಿ ಅವ್ರು ಮಾಡಬೇಕಾಗ್ತದೆ. ಅದು ಮಾಡಲಿ ಅಂತ ನಾನು ಸಲಹೆ ಕೊಡ್ತೇನೆ. ಅದೇ ರೀತಿ ನಾವೆಲ್ಲ ಕೂಡ ಇವತ್ತು ದೇವರಲ್ಲಿ ನಂಬಿಕೆ ಇಟ್ಟಿದ್ದೇವೆ, ವಿಜ್ಞಾನದಲ್ಲಿ ನಂಬಿಕೆ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಮಳೆ ಬೀಳ್ತಾ ಇಲ್ಲ, ಇದನ್ನೆಲ್ಲ ಕೂಡ ಅಧ್ಯಯನ ಕೂಡ ಮಾಡಬೇಕಾಗ್ತದೆ. ಸೈಂಟಿಫಿಕ್ ಅಪ್ರೋಚ್ ಕೂಡ ಇರಬೇಕಾಗ್ತದೆ. ಮತ್ತು ಅದಕ್ಕೆ ಹೊಸ ಇವತ್ತು ವಿಜ್ಞಾನದ ಮೂಲಕ ಕ್ಲೌಡ್ ಸೀಡಿಂಗ್ ಅಂತ ಏನು ಹೇಳ್ತೀವಿ, ಆ ಕ್ಲೌಡ್ ಸೀಡಿಂಗಿನ ಸತ್ಯಾಸತ್ಯತೆಗಳು ಮತ್ತು ಅದರ ಪರಾಮರ್ಶೆ ಮಾಡಿ ದೀರ್ಘವಾದಂಥ ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ, ವೈಚಾರಿಕತೆಯಿಂದ ಸಭೆಗಳನ್ನು ಮಾಡಿ ಅದು ಸಾಧಕ ಬಾಧಕಗಳನ್ನು ನೋಡಿ ಕ್ಲೌಡ್ ಸೀಡಿಂಗನ್ನು ಕೂಡ ಈ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೇನೆ.